ಕಾಯುತ್ತಿರುವ ಅವನಿಗೆ ಯಾವುದಾದರೊಂದು ಉದ್ಯೋಗವನ್ನು ತಲುಪಿಸಿ ಹಿರಿಯ ಮೈದುನಾದ ಬೆನುಕನಿಗೆ ಒಂದು ನೌಕರಿ ಸಿಗುವಂತೆ ಮಾಡು ಸಾಕಿ. ನಿನಗೆ ಕೈ ಮುಗಿದು ಏನೇ ನೇತ್ರಾವತಿ, ಎತ್ತಿನ ಪೂಜೆ ಮುಗಿಯಿತೆ? ಮುಗಿಯಿತು. ಬನ್ನಿ ಸ್ವಾಮಿ, ಮೊದಲು ಎತ್ತುಗಳಿಗೆ ನಮಸ್ಕರಿಸಿರಿ. ಆಯಿತು. ಏ ತಾಯಿ ರೇಣುಕಾ ಮಾತೆ, ಈ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ನೋಡಿ ಕಣ್ಣಿದ್ದು ಕುರುಡೆಯಾಗಿ, ಕಿವಿಯಿದ್ದು ಕಿವಿಡೆಯಾಗಿ, ಕಲ್ಲು ಮೂರ್ತಿಯಾಗಿ ಕುಳಿತಿರುವೆಯ ಗುಡಿ ಎಂಬ ಮಂದಿರದಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗೈದು ಭಕ್ತಿ ಭಾವದಿಂದ ಬೇಡಿಕೊಳ್ಳುತ್ತಿರುವ ನನ್ನಂತ ಬಡ ರೈತರ ಕಷ್ಟವನ್ನು ನಿವಾರಿಸಿ, ಬಡವರ ರಕ್ತ ಹೀರಿ ಬಡವರ ನೆತ್ತಿಯ ಮೇಲೆ ಕಾಲಿಟ್ಟು ಮದದ ಮತ್ತಾನೆಯಂತೆ ಕೊಬ್ಬಿ ನಿಂತಿರುವ ಆ ನಗೆಗೊಡ ಹಾಗೂ ಚಕ್ರವರ್ತಿಯ ಸ್ವತ್ತಿನ ಶ್ರೀಮಂತರ ಸೊಕ್ಕನ್ನಡಗಿಸಿ ನನ್ನ ಹೆಂಡತಿ ನೇತ್ರಾವತಿ ಆಸೆಯಂತೆ ಸಾಕಷ್ಟು ಶಾಲೆ ಕಲಿತು ನಿರುದ್ಯೋಗಿಯಾಗಿ ಒಮ್ಮನಾಗಿ ತಿರುಗಾಡುತ್ತಿರುವ ನನ್ನ ಹಿರಿಯ ತಮ್ಮ ಕನಕನಿಗೆ ಸಾವಿರ ಸಲಗದ ಶಕ್ತಿ ಕೊಟ್ಟು ಹಿರಿಯ ತಮ್ಮನಾದ ಕನಕನಿಗೆ ಕವಿರತ್ನ ಕಾಳಿದಾಸನಂತೆ ವಿದ್ಯಾರ್ಥಿ ಕೊಟ್ಟು ಈ ನಮ್ಮ ಮನೆತನವನ್ನು ಸದಾ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾಯಿ. ನಿನಗೆ ಮತ್ತೊಮ್ಮೆ ಈ ಶಿವರಾಯನ ನಮಸ್ಕಾರಗಳು. ಸ್ವಾಮಿ, ಭಕ್ತಿ ಭಾವನೆಯಿಂದ ಈ ತಾಯಿ ಎಲ್ಲಮ್ಮನ ಹತ್ರ ಏನೆಂದು ಬೇಡಿಕೊಂಡ್ರಿ? ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರಗಳನ್ನು ಸೆರೆಬಡಿದು ಬಡವರ ಮೇಲೆ ದರ್ಪ ದೌರ್ಜನ್ಯ ಎಸಗುತ್ತಿರುವ ದೊಡ್ಡ ಶ್ರೀಮಂತರನ್ನು ದರ್ಪಣ ಮಾಡಿ ಊರಿನ ದೊಡ್ಡ ರೈತ ನಾನೆಂದು ಅಬಲ ಹೆಣ್ಣು ಮಕ್ಕಳನ್ನು ತನ್ನ ಕಾಮಗಾಟಕ್ಕೆ ಕರೆದು ಬಡವರ ಪಾಲಿಗೆ ಕಾಳಿಂಗ ಸರ್ಪವಾಗಿ ನಿಂತು ಬಡ ಜನರ ರಕ್ತವನ್ನೇ ನೀರಿನಂತೆ ಕುಡಿದು ಬದುಕುತ್ತಿರುವ ಹಳ್ಳಿಗಳ ಶ್ರೀಮಂತನಾದ ನಾಗೇಗೌಡನ ಸೊಕ್ಕನ್ನಡಗಿಸಿ ನಮ್ಮಂತ ಬಡವರನ್ನು ಸದಾ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾಯಿ ಎಂದು ಆ ದೇವಿ ಎಲ್ಲಮ್ಮನನ್ನು ಬೇಡಿಕೊಂಡೆ. ಬರೀ ಅಷ್ಟೇ ಬೇಡಿಕೊಂಡ್ರು ಅಥವಾ ಬೇರೆ ಏನಾದ್ರೂ ಬೇಡಿಕೊಂಡ್ರು? ಅಷ್ಟೇ ಅಲ್ಲ ನೇತ್ರಾವತಿ, ನನ್ನ ಒಡ ಹುಟ್ಟಿದ ತಮ್ಮನಾದ ಕನಕನಿಗೆ ಈ ವಿಷಯ ತಿಳಿದರೆ ನನ್ನ ತಮ್ಮನಿಗೆ ಒಡ ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಿನ ಪ್ರೀತಿಯಿಂದ ಕಾಣುತ್ತಿರುವ ನನ್ನ ಸಾಕು ತಮ್ಮ ಕನಕನಿಗೆ ಈ ವಿಷಯ ತಿಳಿದರೆ ಸಲಗದ ಶಕ್ತಿ ಕೊಟ್ಟು ಈ ಊರಿನಲ್ಲಿ ಕಾಪಾಡೆಂದು ನನ್ನ ದೇವಿಯನ್ನು ಬೇಡಿಕೊಂಡೆ. ನೋಡಿ, ಆ ನಿಮ್ಮ ಭಕ್ತಿ ಭಾವನೆಗಳಿಗೆ ಮೆಚ್ಚಿ ಕೈ ಹಿಡಿದು ಕಾಪಾಡಲಿ ಆ ತಾಯಿ ರೇಣುಕಾ ಮಾತೆ. ನೋಡಿ, ಅದಕ್ಕೆ ನೀವೇನು ಹೆದರಬೇಡಿ. ನಿಮಗೆ ಇಂದಿಲ್ಲ ನಾಳೆ ಆದ್ರೂ ಜಯ ಸಿಕ್ಕಿ ಸಿಗುತ್ತದೆ. ನನಗೆ ಜಯ ಸಿಗದಿದ್ದರೂ ಚಿಂತೆ ಇಲ್ಲ ನೇತ್ರಾವತಿ. ಈ ಕನ್ನಡ ಮಣ್ಣಲ್ಲಿ ಜನಿಸಿ ಈ ಕನ್ನಡ ತಾಯ್ನಾಡಿಗೆ ಹೋರಾಡಿ ಬಡವರ ಬಂಧು ಧರ್ಮ ಚಿಂದು ನಾನಾಗದಿದ್ದರೆ ನನ್ನ ಹೆಸರು ಬಂಡಾಯ ಎಬ್ಬಿಸಿದ ಬಹದ್ದೂರ್ ಶಿವರಾಯನೇ ಅಲ್ಲ. ನೋಡಿ, ನಿಮ್ಮಂತೆ ಹಾರಾಡಿ ಬಂದ ಸೂರಾದಿ ಸೂರಗಳೇ ಆ ಕಪಿ ಮುಷ್ಟಿಯಲ್ಲಿ ಸತ್ತು ಹೋಗಿದ್ದಾರೆ. ಮುಂದೆ ಏನಾದ್ರೂ ಅವರಂತೆ ನಿಮಗೆ ಹೆಚ್ಚು ಕಡಿಮೆ ಆದ್ರೆ ನಾನು ಸತ್ತು ಹೋಗುವೆನೆಂದು ತಿಳಿದಿರುವ ಯಾವ ಹುಚ್ಚಿ? ಈ ಶಿವರಾಯನ ಮೈಯಲ್ಲಿ ಹರಿಯುತ್ತಿರುವುದು ಏಡಿಗಳ ರಕ್ತವಲ್ಲ, ಹುಲಿ ಕೊಂದ ವೀರ ಎನಿಸಿಕೊಂಡ ಗಂಡುಗಲಿ ಪುಂಡನ ರಕ್ತ. ನೀವೇನೇ ಹೇಳಿ ಸ್ವಾಮಿ, ಯಾಕೆಂದ್ರೆ ಈ ನಿಮ್ಮ ಸತಿಯಾದ ನನಗೆ ಎಲ್ಲಿ ನಿಮ್ಮ ಜೀವಕ್ಕೆ ಅಪಾಯವಾಗ್ತಿದೆ ಎಂದು ನನಗೆ ತುಂಬಾ ಭಯವಾಗುತ್ತದೆ. ಭಯಪಡಬೇಡ ನೇತ್ರಾವತಿ, ಭಯಪಡಬೇಡ. 10 ಜನರು ಎದುರಿಗೆ ಬಂದರೆ ಎಡೆ ಬಗದು ರಕ್ತ ಕುಡಿಯುವ ಜೋಡು ಗುಂಡಿಗೆ ಇರುವ ಜೋಡು ಹುಲಿಗಳು ನನ್ನ ತಮ್ಮಂದರು ಇರುವಾಗ ನೀ ಭಯಪಡುವ ಅಗತ್ಯವಿಲ್ಲ. ಭಯದ ಭೀತಿಯನ್ನೇ ಅರಿದು ಹಾಕಿ ಅಕ್ಕಿಯಂತೆ ಹಾರಾಡುತ್ತಾ
ನವಿಲಿನ ಕುಣಿಯುತ್ತ ಕೋಗಿಲೆಯಂತೆ ಆಡುತ್ತಾ ಬಾರೆ ಈ ಶಿವರಾಯನ ಬಾಳಿಗೆ ಬೆಳಕಾಗಿ. ಆಗಲಿ ಸ್ವಾಮಿ, ನಿಮ್ಮ ಇಚ್ಛೆ ಇದ್ದಂತೆ ಆಗಲಿ. Thank you.
ಗೊತ್ತಾದ್ರೆ ಅಣ್ಣ ಅತ್ತಿಗೆರೆ ನಿಜವಾದ ದೇವರೆಂದು ನಮ್ಮಿಬ್ಬರನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ಪೂಜಿಸುತ್ತಿರುವ ನನ್ನ ತಮ್ಮ ಕನಕನಿಗೆ ಈ ವಿಷಯ ತಿಳಿದರೆ ರಣರಂಗದಲ್ಲಿ ಕಾಳಗವೇ ನಡೆದು ಗುಡ್ಡೆತ್ತರಕ್ಕೆ ಎಣಗಳ ರಾಶಿಯೇ ಬಿದ್ದು ಈ ಊರಿನಲ್ಲಿ ಅನುಮಾನವಿಲ್ಲ ನೇತ್ರಾವತಿ, ಅನುಮಾನವಿಲ್ಲ. ಅದಕ್ಕೆ ಸ್ವಾಮಿ, ಈ ವಿಷಯ ನಮ್ಮಿಬ್ಬರಲ್ಲಿ ಇರುವುದೇ ಒಳ್ಳೆಯದು. ಯಾವ ಕಾಲಕ್ಕೂ ಈ ವಿಷಯ ನಮ್ಮ ಕನಕನಿಗೆ ತಿಳಿಸುವುದೇ ಬೇಡ, ಆಯ್ತೆ? ಅಣ್ಣ ಅತ್ತಿಗೆ ಬನ್ನಿ ಸೋದರಿ, ಈಗ ಬಂದಿರಾ? ಹೌದಣ್ಣ, ಈಗ ಬಂದೆವು. ಕನಕ, ಏನಾಯ್ತಪ್ಪ ನೀ ಕುಸ್ತಿಗೆ ಹೋದ ಕೆಲಸ? ಕನಕ, ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಆಶೀರ್ವಾದ ಸದಾ ನಿನ್ನ ಮಸ್ತಕದ ಮೇಲಿರಲಿ. ಬರೀ ಆ ರಾಯಣ್ಣನ ಅಭಿಮಾನಿಗಳ ಆಶೀರ್ವಾದ ಅಷ್ಟೇ ಅಲ್ಲಣ್ಣ, ಆನಮತದಲ್ಲಿ ಹುಟ್ಟಿರುವ ಎಲ್ಲ ಕುರುಬರ ಹುಲಿಗಳ ಆಶೀರ್ವಾದದೊಂದಿಗೆ ಮಣಿಗೊಬ್ಬ ರಾಯಣ್ಣಾಗುತ್ತದೆ ಈ ಜಗದಲ್ಲಿ. ಅಣ್ಣ ಅತ್ತಿಗೆ, ನೀವಿಬ್ಬರು ಏನೋ ನಿಮ್ಮ ತಲೆಯ ಮೇಲೆ ಕಲ್ಲು ಬಂಡೆನೇ ಬಿದ್ದಂತೆ ಮಾತನಾಡ್ತಾ ನಿಂತಿದ್ದೀರಲ್ಲ, ಏನದು? ಏನು ಇಲ್ಲ ಕನಕ, ಹಾಗೆ ಸುಮ್ಮನೆ ಮಾತನಾಡ್ತಾ ನಿಂತಿದ್ದೇವಷ್ಟೇ. ಇಲ್ಲಣ್ಣ, ನಾ ಇಬ್ಬರು ಮನೆಗೆ ಬರೋಕ್ಕಿಂತ ಪೂರ್ವದಲ್ಲಿ ನೀವಿಬ್ಬರು ಏನೋ ಗಾಬರಿಯಿಂದ ಮಾತನಾಡುತ್ತಿದ್ದರು. ಏನಣ್ಣ ಅಂತ ವಿಷಯ? ಇಲ್ಲದ ವಿಷಯ ಕೇಳಿ ಸುಮ್ಮನೆ ಮನ ನೋಯಿಸಿಕೊಳ್ಳಬೇಡಿ ಸೋದರಿ, ನಡೀರಿ ಊಟ ಮಾಡುವಿರಿ. ಯಾಕಣ್ಣ? ಬ್ರಹ್ಮಾಂಡದ ಕೊಬ್ಬಿನಂತ ಹೆಬ್ಬುಲಿ, ಗಂಡು ಬೇರುಂಡ ಸಿಂಹದ ಸಿಡಿಲು ಮರಿ ನಿನ್ನ ತಮ್ಮ ಕನಕ ಜೀವಂತಿರುವಾಗ ನಿನಗೇಕೆ ಭಯ ಅಣ್ಣ? ಒಂದು ವೇಳೆ ನೀನು ನನಗೆ ಹೇಳದಿದ್ದರೆ ನಿನಗೆ ನಿನ್ನ ಕನಕನ ಮೇಲಾಣೆ. ಏನಣ್ಣ, ಏನಾಯ್ತಂದು? ಏನೂ ಇಲ್ಲಣ್ಣ, ಏನೂ ಇಲ್ಲ ತಮ್ಮ. ನಿನ್ನೆ ರೈತ ಸಮಾವೇಶದಲ್ಲಿ ಒಂದು ಚಿಕ್ಕ ಜಗಳವಾಯಿತು. ಏನು? ರೈತರ ಸಮಾವೇಶದಲ್ಲಿ ಜಗಳವಾಯ್ತೆ? ಅಣ್ಣ, ಯಾರವರು? ನಿನ್ನ ಜೊತೆ ನ್ಯಾಯ ಮಾಡಿದವರು ಅಂತ ಬಂಡ ಪುಂಡ ಪುಡಾರಿಗಳ ರುಂಡ ಕಡೆಯಲೆಂದು ನನ್ನ ಕುರುಬರ ಕೊಡಲಿ ಹಾತರಿತ್ತದೆ. ಬೇಗನೆ ಹೇಳಣ್ಣ, ಯಾರೆಂದು? ಬೇರೆ ಯಾರು ಅಲ್ಲ ಕನಕ, ಆ ಕನಕ ಶ್ರೀಮಂತ ನಾಗೇಗೌಡನ ಕಡೆಯವನು. ಹೇಳಲಪ್ಪ, ಅವರಾಡಿದ ಒಂದೊಂದು ಮಾತುಗಳನ್ನು ನೆನೆಸಿಕೊಂಡರೆ ಚಿಡಲು ಬರೆದರೂ ಒಡೆಯದ ನನ್ನೆದೆ ಒಡೆದು ಚಿತ್ರ ವಿಚಿತ್ರವಾಗುತ್ತಿದೆ ಸೋದರ, ಚಿತ್ರ ವಿಚಿತ್ರ. ಬಿದ್ದು ಶ್ರೀಮಂತ ರಕ್ತ ಕಡಲಾಗಿ ಹರಿಯಲೇಬೇಕು. ಈಗಲೇ ಹನುಮಂತೆ ಹಾರಿ ಹೋಗಿ ನೋಡಪ್ಪ ಮೈದುನರೇ, ಅದೆಲ್ಲವನ್ನು ನಿಮ್ಮ ಅಣ್ಣನವರು ವಿಚಾರ ಮಾಡುತ್ತಾರೆ. ಬನ್ನಿ, ನೀವು ಊಟ ಮಾಡುವುದು. ಇನ್ನೆಲ್ಲಿದೆ ಅತ್ತಿಗೆ ಈ ನಿನ್ನ ಮೈದನರ ಊಟ? ಆ ಕಟುಕ ಶ್ರೀಮಂತ ನಾಗೇಗೌಡನ ಕೊಪ್ಪಿದ ದೇಹವನ್ನು ಇಬ್ಬಾಗ ಮಾಡಿ ಅವನ ಹಸಿದ ಹತ್ರ ಕುಡಿದಾಗಲೇ ಈ ಜೋಡು ಹುಲಿಗಳಾದ ಈ ನಿನ್ನ ಮೈದನರ ಊಟ. ನೋಡು ಸೋದರೇ, ಹಾಗೆಲ್ಲ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡುವುದು ಸರಿಯಲ್ಲ. ಬಿಟ್ಟು ಬಿಡಿ ನಿಮ್ಮ ಕೋಪದ ಕೆಂಡವನ್ನು. ಇಲ್ಲಣ್ಣ, ಇಲ್ಲ. ಈಗ ಹೇಳು, ಯಾವ ತರನಾಗಿ ಕಡಿದು ಚೆಲ್ಲಲಿ ಆ ನಾಗೇಗೌಡನ ದೇಹವನ್ನು? ಅವರನ್ನು ಜೀವಂತ ದಾನ ಮಾಡಲು ಇಲ್ಲ, ಅವರ ಎರಡು ಕೈ ಕಾಲುಗಳನ್ನು ಕತ್ತರಿಸಿ ಹರಿಯಾಗಿ ಹಾಕಲು ಇಲ್ಲ, ಅವನ ರುಂಡ ಕಳೆದು ರಹಸ್ಯ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ಆ ಮೆಟ್ಟು ಹಾಕಿ ತನ್ನ ಹೊಟ್ಟೆಯನ್ನು ಉರಿಯುತ್ತಿರುವ ಸೇಡಿನ ಕೆಂಡವನ್ನು
ಶ್ರೀಮಂತರನ್ನ ಎದುರು ಹಾಕಿ ನಿನ್ನ ಆಕ್ರೋಶ ಆವೇಶ ನೋಡಿದ್ರೆ ನಮಗೆ ಯಾಕೋ ತುಂಬಾ ಭಯವಾಗುತ್ತದೆ. ಅತ್ತಿಗೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಎದರೆ ನಾವೆಲ್ಲ ಕೈಲಾಗದ ಹೇಡಿಗಳಂತೆ ಕೈ ಕಟ್ಟಿ ಕುಳಿತರೆ ಆ ಶ್ರೀಮಂತರ ಮನ ರಾಕ್ಷಸರು ನಮ್ಮಂತ ಕುರಿ ಕಾಯುವ ಕುರಿಗಾರರಿಗೆ ವಾದ್ಯ ಎತ್ತಲಿನೋದಕ್ಕಿಂತ ಪೂರ್ವದಲ್ಲಿ ಹಚ್ಚಿದ ಹುಲಿಯಾಗಿ ಹರಿದು ತಿನ್ನುವೆ ಅವರ ಕೊಬ್ಬಿದ ದೇಹವನ್ನು. ಸ್ವಲ್ಪ ಸಮಾಧಾನ ತೆಗೆದುಕೋ ಸಹೋದರ. ಒಂದು ವೇಳೆ ಈ ನಿನ್ನ ಅಣ್ಣನ ಮಾತು ಮಿಕ್ಕಿ ನಿನ್ನ ಛಲ ಸಾಧಿಸಲು ಹೊರಟರೆ ನಿನಗೆ ನಿನ್ನ ಎತ್ತವರ ಮೇಲಾನೆ. ಆಗಲೇ ನಾನು ಹೇಳಿದಾಗ ಕೇಳುತ್ತೇವೆ. ಆದರೆ ಒಂದು ಮಾತು ಮಾತ್ರ ಸತ್ಯವಣ್ಣ, ಬಡವರ ಚೆಂಡು ಮುರಿದು ಬದುಕುತ್ತಿರುವ ಸಕ್ಕಿನ ಶ್ರೀಮಂತರಿಗೆ ಕೆರಳಿದ ಕಾಳಿಗೆ ಸರ್ಪವಾಗಿ ಕನ್ನಡ ತಮಿಳುನಾಡಿಗೆ ಕೇಡು ಬಗೆಯುವ ಗಂಡ ಪುಂಡರಿಗೆ ಗಂಡು ಬೇರುಂಡನಾಗಿ ಸಕ್ಕಿನ ಹುಲಿಗಳಿಗೆ ಮಿಕ್ಕಿದ ಗಂಡುಗಲಿಯಾಗಿ ಮೆರೆಯುವೆ ಈ ಕನ್ನಡ ನಾಡಿನಲ್ಲಿ. ಅಷ್ಟೇ ಅಲ್ಲಣ್ಣ, ಈ ಊರಿನ ಉದ್ಧಾರಕ್ಕಾಗಿ ಸಂಕ ಕಟ್ಟಿ ನಿಂತು ಅನ್ಯ ಹತ್ತಿಗೆಯರಾದ ನಿಮ್ಮಿಬ್ಬರ ಮಾತಿನಂತೆ ನಡೆಯುತ್ತೇವೆ ಈ ಕಡಕ ಬೆನಕರೆಂಬ ಜೋಡು ಹುಲಿಗಳಾಗಿ. ಸಹೋದರ, ಸಂತೋಷವಾಯಿತು ಮೈದನರಿ, ನನಗೆ ತುಂಬಾ ಸಂತೋಷವಾಯಿತು. ಕನಕ ಬೆನಕ, ನೀವು ಆಡಿದ ಮಾತುಗಳನ್ನು ಕೇಳಿ ಸಮುದ್ರದ ಅಲೆಗಳಂತೆ ಉಕ್ಕೇರುತ್ತಿದೆ ಈ ನನ್ನ ಅಣ್ಣನ ಸಂತೋಷ. ಈ ಸಂತೋಷ ಸಂಭ್ರಮಕ್ಕೆ ಎಲ್ಲರೂ ಸೇರಿ ಆಡಿ ನಡೆಯೋಣ. ನಮ್ಮ ಮನೆಯಲ್ಲಿ ದಿನವೂ ನಿರೆದು ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ಸವಿಗೂಡಿದು ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ.
ಸರಿ, ಮೈದುನರಾದಂದ್ರೆ ನಿಮಗೆ ಕನಕ ಬೆನಕ ಅಂದ್ರೆ ನಿಮಗೆ ಅಷ್ಟೊಂದು ಮಮಕಾರ ನೋಡಿ. ಆಯ್ತು ಬನ್ನಿ ಸ್ವಾಮಿ, ನೀವು ಅವ್ರ ಜೊತೆ ಊಟ ಮಾಡಿವ್ರಂತೆ. ನಿಲ್ಲೆ ರಾಣಿ. ಸೋದರರಾದ ಕನಕ ಬೆನಕ ಅವರು ಆಡಿದ ಗಂಡನೆಯ ಮಾತುಗಳನ್ನು ಕೇಳಿ ಈ ನಿನ್ನ ಗಂಡನ ಹಸಿವು ಆಗಿ ಹೋಯಿತು. ಆದರೆ ನನ್ನ ಮನದ ಬಯಕೆ ಹಿಂಗಬೇಕಾದರೆ ನಿನ್ನ ಮಧುರ ಕಂಠದಿಂದ ಹೊರಸೋಸಿ ಬರುವ ಇಂಪಾದ ಗೀತೆಯನ್ನು ಮತ್ತೊಮ್ಮೆ ಕೇಳಬೇಕೆಂದು ಹಂಬಲಿಸುತ್ತಿದೆ ಈ ನನ್ನ ಮನ. ಆಗ್ಲಿ ಸ್ವಾಮಿ. ಮನವೇ ನೀನಂದ್ರೆ ತುಂಬಾ ಇಷ್ಟ. Oh
ಸ್ವಾಮಿ ಬನ್ನಿ, ಮೈದುನರು ಬರುವ ಸಮಯವಾಯಿತು. ನೋಡಿ, ಅವರ ಜೊತೆ ನೀವು ಸೇರಿ ಊಟ ಮಾಡಿ ಹೊಲಕ್ಕೆ ಹೋಗಿವರಂತೆ. ಆಯ್ತು ನಡೆಯುವಂತ. ಸುಟ್ಟು ಬಿಸಾಕಲು ಆ ಭಾರತನವರ ಪುತ್ರನಾಗಿ ಹುಟ್ಟಿ ಬಂದಿದ್ದಾರೆ. ದೊರೆಗೆ ದೊರೆಯಾದ ಈ ರಾಯಣ್ಣ ಅಷ್ಟೇ ಅಲ್ಲ, ನನ್ನ ತಂದೆ ಗದುಗಿನ ಪುಟ್ಟ ರಾಜ್ಯ ಕವಿ ಗವಾಯಿಗಳಿಂದ ಹೊರ ಪಡೆದು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಡಿದ ಗಡಿ ಮನೆಯಲ್ಲಿ ಕುಸ್ತಿ ತರಬೇತಿ ಪಡೆದ ನಾವೇ ಕಂಡುಗಲಿ ಬೋಂಡವಲಿ ಎಂದು ಮೆರೆಯುತ್ತಿರುವ ದೊಡ್ಡ ಪುಣ್ಯಗೆ ಬಟ್ಟಂಗಿ ಕಾರ್ಯ ಮೇಲೆ ಹಾರಿ ಕಾಲು ಕೆಳಗಿಟ್ಟಿದರೆ ಕ್ರಾಂತಿವಲಿಯಾಗಿ ಈ ರಾಯ ಬಡವರ ಪಾಲಿಗೆ ಭಗವಂತ, ಸೊಕ್ಕಿನ ಶ್ರೀಮಂತರ ಪಾಲಿಗೆ ನಿಮ್ಮ ಸ್ವಪ್ನ. ಕೈ ಬಿಡವಳನ್ನು. ಬಿಡುತ್ತಾರೆ, ತಡ್ಕೋ. ಬರಲೇ ಗಂಡಸಾಗಿ ಮುಂದಕ್ಕೆ ಸೂಳೆ ಮಗನೇ. ಏನು ನನಗೆ ಸೂಳೆ ಮಗನಿವೆಯಾ? ಎಸ್, ನಿನಗೂ ಅಂತೀನಿ, ನಿಮ್ಮಪ್ಪನಿಗೂ ಅಂತೀನಿ. ಅಂದ್ರೆ ಸಾಯಬೇಕೆಂದು ಸಿದ್ಧನಾಗಿ ನಿಂತಿರುವೆಯಾ? ಪ್ಲೇನಿನಲ್ಲಿ ತಗಳು ಅವಳ ಹೆಣ್ಣಿನ ಮೇಲೆ ಬಲೆ ಬೀಸಿ ನಿನ್ನ ಕಾಮನ ತೀರಿಸಲು ಅವಳನ್ನು ಬೆನ್ನಟ್ಟಿ ಓಡಿ ಬಂದಿರುವ ಕಚ್ಚರಕ ನನ್ನ ಮಗನೇ. ನನ್ನ ಸಾಹಿತ್ಯ ಅದು ಈ ಅಣ್ಣ ರಾಯಣ್ಣನನ್ನು ಸಾಹಿತ್ಯ ಕೆಚ್ಚನೆಯ ವೀರನಾಗಿ ನಿಂತು ಪುಣ್ಯದಿಂದ ಹಾರಾಡುವ ಸೂರ ಯಾರೋ ನೀನು? ನಾನು ಯಾರು?
ನೆನಪಿಗೆ ಬರುತ್ತದೆ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ನಾಗರಹಾವು ಎಂದರೆ ಸಾಹಸ ವಿಷ್ಣುವರ್ಧನ. ಎಚ್ ಪಿ ಚಾಂದ್ರಿಯಾನ ಎಂದರೆ ಮರಾಠೆ ಕಿಂಗ್ ಶಂಕರ್ ನಾಗ್. ಗಾಂಚವೀರ ಸಂಗೊಳ್ಳಿ ರಾಯಣ್ಣ ಎಂದರೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಶ್ರೀಗಂಧ ಶಿವಶಕ್ತಿ ನಾಟಕ ಖ್ಯಾತ ಕವಿ ಎಂದರೆ ಡಿ ಆರ್ ಪೂಜಾರಿ. ಹುಲಿ ಎಂದರೆ ದಿವಂಗತ ಮದನ್ ಕುಮಾರ್ ಕಣ್ವಿ. ಅದರಂತೆ ಗಂಡುಗಳಿ ಕ್ರಾಂತಿ ಹುಲಿ ಎಂದರೆ ಹಂಪಿಹೊಳಿ ಬಸುಕುಮಾರ್. ಅಷ್ಟೇ ಅಲ್ಲ, ಚಿರತೆ ಬಂದ್ರೆ ವೇಗವಿರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯವಿರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ. ಈ ನಾಟಕದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ಬಂದ್ರೆ ಇರುತ್ತೆ. ಏಯ್ ಬೋಲ್ ಬೋಲ್, ಏನ್ ನೋಡ್ತಾ ಇದೀಯಾ? ಮನೆಗೆ ನಡೆ. ನಿಂತ್ಕೊಳ್ಳಿ. ಯಾಕೆ ಡ್ಯಾನ್ಸ್ ಹೇಳೋದಕ್ಕ? ಹೇಳಿದಂತಾಯ್ತು, ಪರವಾಗಿಲ್ಲ, ಮನೆಗೆ ನಡೆ. ನೋಡಿ, ಜೋಡು ಗುಂಡಿಗೆ ಇರುವ ನಿಮ್ಮ ತರುಣ ನಾನು ಪ್ರೀತಿಸ್ಬೇಕು, ನೀವು ನಾನು ಪ್ರೀತಿಸಲೇಬೇಕು. ನೋಡಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸಲ್ಲಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ. ಐ ಲವ್ ಯು ರಾಜಾ, ಐ ಲವ್ ಯು. ಸರಿಯಾಚೆ ಹುಚ್ಚು ಎಣ್ಣೆ, ನನ್ನನ್ನು ಪ್ರೀತಿಸುವೆಯಾ? ಅದು ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದರೆ ನನ್ನ ಮಾತಾಪಿತರನ್ನು ಕೊಂದ ಕಬ್ಬಿದ ಕೊಂಡಿಗಳಾಚೆ ನೆತ್ತರ ಕುಡಿಯಲೆಂದು ನಾವನ್ನೇ ಬೆಣ್ಣೆ ಕಟ್ಟು ತಿರುಗಾಡುತ್ತಿರುವ
ಮಾಡುತ್ತಿರುವ ಈ ಸೇಡಿನ ಕಡೆ ಪ್ರೀತಿಸಿ ಮುಂದೆ ಆಗಬೇಡ. ಪದೇ ಪದೇ ಪ್ರೀತಿಸಿ ಎಂದು ಸತಾಯಿಸಬೇಡ ಈ ರಾಯಣ್ಣನನ್ನು. ಈ ರಾಯ ಆವೇಶಗೊಂಡರೆ ಪರ್ವತಗಳ ಮೇಲೆ ಬಿದ್ದಂತೆ. ಪ್ರೀತಿ ಪ್ರೇಮವೆಂದು ತಲೆ ಕೆಡಿಸಿಕೊಂಡು ಹುಚ್ಚಳಾಗಬೇಡ. ಪ್ರಯಾಣವಾಗುವುದರೊಳಗಾಗಿ ಮನೆ ಸೇರಿಕೋ. ಹೋಗು ಹೋಗು ರಾಯ ಹೋಗು. ಇಂದಿಲ್ಲ ನಾಳೆ ಅದು ನಿನ್ನನ್ನು ಪ್ರೀತಿಸೋಳು ನಾನೇ.
ಮ್ಯಾಗ ಮದುವೆ ಆಗಲಿ ಅಂದ್ರ ಎದಕ್ಕೂ ಬಾರದು ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಅದಕ್ಕ ನಾನು ಮದುವೆ ಮಾಡ್ಕೋಬೇಕಂತೇಳಿ ಕನ್ಯಾ ನೋಡಾಕತ್ ತಿರ್ಗಾಕತ್ 3 ತಿಂಗಳಾತು. ಒಂದು ಊರ ಕನ್ಯಾನ ಕಾಣಲು. ಮತ್ ನಿಮ್ ತರಪ್ಲೆ ಯಾವಾರ ಅದಾವೇನ್ರಿ? ಇದ್ರ ಹೇಳ್ರಿ. ನಮ್ದು ಹೊಲ ಐತಿ, ಮನೆ ಐತಿ, ಆಸ್ತಿ ಅಂತೂ ಮನಿಯಿಂದ ಐತಿ. ಬಂದು ಬಳಗ ಅನ್ನೋರೇ ಇಲ್ರಿ. ನನ್ನ ವಯಸ್ಸು 18, ಎತ್ತರ 5 ಫೂಟ್ 5 ಇಂಚ್, ಬಣ್ಣ ಸಾದ್ಗಪ್. ಜಾತಿ ನಿಮ್ಮದು ಯಾವ ಜಾತಿ ಅದ ಜಾತಿ ರೀ? ಬಣ್ಣ ಸಾದ್ಗಪ್, ಬಣ್ಣ ಸಾದ್ಗಪ್. ಇದ್ರಾಗ ಏನಾರ ಕಮ್ಮಿ ಇದ್ರ ನನ್ನ ಪರೀಕ್ಷೆ ಮಾಡಕ್ ಏನ್ ಅಡ್ಡಿ ಇಲ್ರಿ, ಅಡ್ಡಿ ಇಲ್ಲ. ಹೋಗ್ಲಿ ಬಿಡ್ರಿ. ಮದುವೆ ವಿಚಾರ ಮಾತಾಡಿದಾಯ್ತು. ಮೊದಲ ನಮ್ಮ ವ್ಯಾಪಾರ ಮಾಡೋಣ. ಐಸ್ ಕ್ರೀಮ್ ರೇ, ಐಸ್ ಕ್ರೀಮ್. ಬರ್ರಿ ಬರ್ರಿ, ಯಾರಿಗೆ ಬೇಕು ಐಸ್ ಕ್ರೀಮ್ ರೇ? ಐಸ್ ಕ್ರೀಮ್ ಹಳೆ ಹಣ್ಣಿನ ಬುಟ್ಟಿ ಯಾಕ? ಶೋರೂಮ್ ಗಾಡಿ ಒಂದು ರಿಲೀಸ್ ಆಗಿಲ್ಲ ಒಟ್ಟ ಎಲ್ಲಿ. ನಿಂದು ಯಾವ ಮೊದಲು? ಇಲ್ಲೇ ಪಕ್ಕದೂರ. ನಿಂದು ಪಕ್ಕದರ ಊರಾಲಿ, ಹಿಂದಿನ ಊರಾಲಿ, ಮಗಳೂರಾಲಿ, ಅದೆಲ್ಲ ಬೇಕಾಗಿಲ್ಲ. ಇನ್ನು ಮುಂದೆ ವ್ಯಾಪಾರ ಮಾಡಂಗಿಲ್ಲ ನೀ. ಯಾಕೆ ಮಾಡಬಾರ್ದು? ಮಾಡಾವಳಿ ಕಪ್ಪೈಸ್ರೆ ಕಪ್ಪೈಸ್. ಲಂಗದಾಗ ಹಾಕಿ ಮುಚ್ಚಿದ್ರು ಹೊರ ಬರಕ್ಕಾಗುದಿಲ್ಲ. ಲಂಗದಾಗಲ್ಲ, ಈ ಪ್ಯಾಂಟ್ ಹೋದ್ರಿ ಈ ಲೋಕದಾಗ ಕಾಣಂಗಿಲ್ಲ. ಹೌದಲ್ಲ ಹಾ, ದೋಸ್ತ, ಇದು ನನ್ನ ಏರಿಯಾ. ನಿನ್ನ ಏರಿಯಾ ಅಂತೇಳಿ ಬೋರ್ಡ್ ಏನಾರು ಹಾಕೊಂಡಿ ಏನ? ಇಲ್ಲ, ಇನ್ನೊಂದು ಹಾಕೊಂಡ್ ತೋರಿಸ್ತೀನಿ ಬರ್ರಿ. ಅಲ್ಲೇ ತೋರಿಸ್ತೀನಿ, ನಿನ್ನ ಬರೀ ಬೋರ್ಡ ಇಲ್ಲ. ಅಲ್ಲ, ಈ ಸದ್ಯನೇ ಇಲ್ಲಿ ಐಸ್ ಕ್ರೀಮ್ ಮಾರಕತ್ತೆ ಅಂದ್ರ ನಾ ಹಣ್ಣು ಮಾರಕತ್ತೀನಿ. ಗುಂಡ್ಗುಂಡನು ನೀ ಐಸ್ ಕ್ರೀಮ್ ಮಾರಕತ್ತೆ, ನೀನ್ ಐಸ್ ಕ್ರೀಮ್ ತಿಂದ್ರೆ ನಾನು ಹಣ್ಣೆ ಯಾರು ತಿಂತಾರ ಹೇಳ? ನಾನು ಹಣ್ಣೆ ಯಾರು ತೋರಂಗಿಲ್ಲ. ಆಮೇಲೆ ಮನೆ ನಿನ್ನ ಹಣ್ಣ ನಿಮಗೆ ಏನಾರ ಬೇಕೇನ್ರಿ? ನಂದು ಕೊಡ್ತೀನಿ, ಆಮೇಲೆ ಹೋಗ್ತೀನಿ. ಯವ್ವ, ನಿಂದು ನನಗೆ ಕೊಡ್ತೀಯಾ? ಅಯ್ಯೋ, ಅಯ್ಯೋ. ನಿಂದು ನನಗೆ ಏನ್ ಕೊಡ್ತಿ? ಏನ್ ಕೊಡ್ಲಿ? ಐಸ್ ಐಸ್ ಕೊಡ್ತೀನಿ. ಐಸ್ ಅಲ್ಲ, ಬರೇ ಕರ್ಗುವಂತ ಐಸ್ ಒಂದು ಸಲ ಕೈಯಾಗ ಹಿಡ್ಕೊಂಡ್ರ ತಟ್ಟ 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 ಅಂತ ಐಸ್ ಕ್ರೀಮ್ ಇಟ್ಕೊಂಡು ಈ ನಮ್ಮನೆ ಮಾತಾಡಕತ್ತಿ. ನನ್ನಂಗೆ ಏನಾದ್ರೂ ಬಿರ್ಸನು, ಗುಂಡು ಗುಂಡನು, ದಪ್ಪ ದಪ್ಪನು ಈ ನಮ್ಮನೆ ಇಟ್ಕೊಂಡಿದ್ದೇರ ಮಗ. ಏನೋ ಸುಮ್ಮನೆ ತಿಂತಲ್ಲ ಬಿಡು. ಅದಕ್ಕೆ ಬಂದ ನಮ್ಮ ಅಪ್ಪ ಗೊತ್ತಾದ ನಿಮ್ಗೆ ಕಾಲ ಕರೆದ ಮಟ್ರ ಮಾಡ್ತಾ ಮಂಚಾಕಲಿ ಮಾಡಿ. ಅಲ್ಲೇ ಬುಟ್ಟಿ. ನಿಮ್ಮ ಅಪ್ಪೇನ್ ಹುಲಿನ ಇಲ್ಲ ಬಾವು ಬಲಿನ? ನಮ್ಮಪ್ಪ ಹುಲಿ ಅಲ್ಲ, ಬಾಹುಬಲಿ, ರಾಜ ಹುಲಿ, ಬಾಳು ಹುಲಿ, ದೊಡ್ಡ ಹುಲಿ. ಅಲ್ಲೇ ಬುಟ್ಟಿ. ಹಾ, ನಾನು ನಿನ್ನ ಇಲಿ ಮರಿ ಅಂತ ತಿಳಿದೇನ? ನಾನು ಹುಲಿ ಮರಿ. ಹುಲಿ ಮರಿ ನಾನು. ನಮ್ಮಪ್ಪ ದೊಡ್ಡ ಬಾಹುಲಿ. ನಾನು ಹುಲಿ ಮರಿ. ನಿಮ್ಮ ಅಪ್ಪ ಏನಾರ ನನ್ನ ಸರಿಯಾಗ ಬಂದ್ರ ಅವನು ಬಾಯಾಗ ಇಡ್ತೀನಿ ನಂದ. ಅಲ್ಲ, ಇದನ್ನ ನಮ್ಮ ಅಪ್ಪನ ಬಾಯಾಗಿಟ್ರು ಹೋಗೋದು ಹೋಗ್ಕೊಂಡು ಐಕಟ್ರ ಲೇ ಪಿತೃಪಿಲೆ ಏನದು ಇಡುವ ಐಸ. ಮತ್ತೆ ನಿಮ್ಗೆ ಹೆಂಡ್ರ ಮಕ್ಕಳು ಎಷ್ಟು ಮಂದಿ ಅದಾರ? ಏ ಹುಡುಗಿ, ಈ ಮುಖಾರ ನೋಡ ಮದ್ವೆ ಆದಂಗಾರ ಕಾಣ್ತೈತೇನ? ಈ ಮಸಡಿಗೆ ಮಕ್ಕಳು ಬೇರೆ ಕೇಳ. ಮಕ್ಕನ ಮ್ಯಾಗ ಮೇಯಿಸಿ ಬಂದಿಲ್ಲ. ಇಂತ ಹುಡುಗ ಅಂತ ಮಾತಾಡಕ್ ಮನಸ್ಸರ ಹೆಂಗ ಬಂತಂತೀನಿ ನಿಂದು. ಖರೇನ ನಿಂದಿನ್ನು ಸಾಣದೈತಲ್ಲ ವಯಸ್ಸು ಅಂದ್ರ ಇನ್ನು ನಿಮ್ ಮದುವೆ ಆಗಿಲ್ಲ. ನಮ್ಮದಕ್ಕೆ ಇನ್ನೂ ಶಾದಿ ನೈ ಚೌಕ್ರಿ. ನಿಮ್ಮದಕ್ಕೆ? ನಮ್ಮದು ಇನ್ನೂ ಇಲ್ಲ ಚೂರ. ಹಂಗಾದ್ರ ತುಮರ मेरा नाम मुंगली है, तुम्हारा नाम क्या? भूत है। ಮೇರಾ ನಾಮ ಯಾಕೆ ಚಿಕ್ಕಳಕತ್ರಿ ಮಂತ್ರಿ ಮುಂಗ್ಲಿ ಎರಡು ಅಂದ್ರೆ ಸಿಕ್ಕೊಂಡ್ಬಿಟ್ರಿ ಎರಡು ಕರೆಕ್ಟ್. ಹಂಗಾದ್ರೆ ಜಾಸ್ ಜಾಸ್ ಏನಂದ್ರೆ ಒಳಮಣ ಬಡ್ಕೊಂಡಂಗಿಲ್ಲ, ಒಂದ ಸಲ ಬಡ್ಕೊಂಡಂಗಿಲ್ಲ. ಅಲ್ಲ, ಈಗ ಏನ್ ಮಾಡೋದು ನಿಂದ ಐತಲ್ಲ ಬಾಯ್ ಬಾಯ್. ಐಸ್ ಕೊಳ್ಳಿ. ಒಂದು ಸಲ ಬಾಯಾಗಿಟ್ಕೊಂಡು ಚುರು 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 ಹಿಂಗಂದ್ರ ನಿನಗಿಲ್ಲ ಅಂತೀನಿ ನಾನು ಮಂಗಲಿ. ಆದ್ರೆ ನಂದೊಂದು ಕಂಡೀಷನ್. ಏನಂದ್ರೆ ನಿನ್ನ ಕಂಡೀಷನ್ ಬೇಕಾದಿರೋ ಮಗಳ ಒಲ್ಲೆ ಅಂದ್ರೆ ಜಾತ
ನಂದು ನಿನಗ್ ಕೊಡ್ತೀನಿ. ನೀ ಏನ್ ನನಗ್ ನೀ ಏನ್ ಕೊಡ್ತಿ? ದೋಸ್ತ ನಂದು ಏನೈತಿ ಎಲ್ಲ ನಿಂದ ಬೇಕಾದ ತಗೋ, ಎಲ್ಲ ಫ್ರೀ ತಗೋ. ಹಂಗಾದ್ರೆ ಅಲ್ಲ ಸೋರಾಗತ್ತ ಒಳ್ಳೆ ನೈಸು ಅಲ್ಲ ಸಾಂಬಾರ್ ಪುಡಿ ಆಗಿರ್ತಿದ್ ಸಾಂಬಾರ್ ಪುಡಿ ಜರ ತಗೊಂಡ್ ತಿಂದರು ಮತ್ತೆ ಇನ್ಯಾಕ್ರ ಇದರ ರೂಪದಾಗ ಹಾಕಿ ಜಡಿ ಜಾಡ್ಸ್ ಎಬಸ್ ಅಧಿಕ ಶಾಂಪು ಹಚ್ಚಿ ತೊಳೆದಳ ಗುಣ ಚಂದನಾರ್ಥದ ಕೂದಲ ನಾಗರತಿ ನಂದ ತರದಿಟ್ಟಿರತಳ ಅದರ ಮನೆಯ ಬಾಗಿಲ ಜರ್ಸ ಜರ್ಸ ನಿಮ್ಮವ್ವ ಅಂದ್ರ ಈ ಮಂತ್ರಿ ಅತ್ತಿ. ಅಯ್ಯಪ್ಪ ನನ್ನ ಅತ್ತಿ ಸತ್ತ ಹುಡುಗಿ ಏನಂತ ನೋಡಿ ಎಬಸ್ ಎಬಸ್ ನಮ್ಮ ಅವನ ಬಗ್ಗೆ ಇವಾಗ ತ್ರಾಸ ಆಗೈತಿ. ಯಾಕೆ ಹೋಗ್ಕೊಳ್ತೀನಿ ಬಾಯಿ ಮುಚ್ಕೊಳ್ಳಿ ಮುಡ್ದರ ಏನು ನನ್ನ ಮಗಳ ಮಂಗಳವ ಏನಪ್ಪ ನಮ್ಮ ಅವನ ಗಂಡ ಪುಚ್ಚು ಪುಚ್ಚು ನೀ ಮಗಳ ಈ ಅಡಮಟ್ಟು ಮಂತ್ರಿ ಜೋಡಿ ಕೂಡಿ ಮಾತುಕತೆ ನಡೆಸಲ್ವ ಗಜು 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 ಇಲ್ಲ ಕುಚ್ಚು 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 ಅಭಿಷೇಕ ಏನ್ ಅವನ ಯಾವ ಹೊಡಿದಕ್ಕೆ ಯಪ್ಪ ನಾನು ಹುರುಪ
ಎಲ್ಲ ಕುಂತ ಮಂದಿಗೆಲ್ಲ ನನಗೂ ಗೊತ್ತಾಗ್ಯದ ನಿನ್ ವ್ಯಾಪಾರ ಆಗ್ಯದಂತ. ಹೌದ್ರಿ, ಈ ಹೆಣ್ಣ ನನಗೆ ವ್ಯಾಪಾರ ಆಗ್ಯದ. ಲೇ ಮಗನ, ಹೆಣ್ಣಲ್ಲ ಲೇ ಮಗನ, ಹಣ್ಣು ಹಣ್ಣ ಇರ್ಲಿ, ಇಲ್ಲ ಅಂದ್ರ ಹೊತ್ತು ಮುರಿತೀರಿ ಮಗನ ಹಲ್ಲು. ಯಪ್ಪ ಯಪ್ಪ ನೀ ಮೌನ ಬಾಳಿ ಗಪ್ಪ ಅಲ್ಲವಾ ಮಗಳ ಮಂಗಳವ. ಬ್ಯಾಡ ಬ್ಯಾಡ ಅಂದ್ರ ಸಂಪಿಗೆ ಬಾ, ಸಂಪಿಗೆ ಹೂವ ಕೊಡಿಸ್ತೀನಿ. ಮನೆಗೆ ಬಾ, ಮಜ್ಜಿಗೆ ಕುಡಿಸಿ ಮಬ್ಬು ಹಿಡಿಸಿ, ಮುಂಜಾನೆ ಬೆಳಗ್ಗೆ ಬಾ ಬೆಲ್ಲ ಪಡಿಸಿ. ಈ ಸಾವಿರಾರು ಸುಳ್ಳು ಹೇಳೋನ ಜೊತೆ ನಿಂತಿದ್ರ ಬೆತ್ತು ನಮ್ಮ ಹಣ್ಣಿನ ಮೇಲೆ ಈ ಮಗ ಮಂತ್ರಿ ಕಣ್ಣ. ಯಪ್ಪ, ಈ ಮುದುಕಾದ್ರೂ ಬುದ್ಧಿ ಬರ್ಲಿಲ್ಲ ಅಂತೀನಿ ಇವಳಿಗೆ. ಇಂಥ ಒಬ್ಬ ಐಸ್ ಕ್ರೀಮ್ ಮಾರೋ ಹುಡುಗ ನಮ್ಮ ಹಣ್ಣು ವ್ಯಾಪಾರ ಮಾಡ್ಯಾನ ಅಂದ್ರ ಇವನಂತ ನೂರಾರು ಹುಡುಗರು ವ್ಯಾಪಾರ ಮಾಡ್ತಾರ ನಮ್ಮ ಈ ಹಣ್ಣ. ಹೌದು, ಈ ಮಗ ಅಂತೂ ಈ ಮಗ ಮಂತ್ರಿ ನನ್ನ ಮಗಳ ತಲೆ ಕೆಡಿಸಿ ಪ್ರೀತಿ ಹುಚ್ಚು ಹಿಡಿಸ್ಯಾನಲ್ಲ ನೆಂತು. ನನ್ನ ಮಗಳ ಮಂಗಳವ ಯಪ್ಪ ನಮ್ಮ ಅವ್ನ ಗಂಡ ನಿನ್ನವಳ ಈ ಮಂತ್ರಿ ಸಲಿಗೆ ಬೆಳೆಸುವುದು, ಬೇರೆ ಗಿಡಕ್ಕೆ ನೀರು ಹಾಕುವುದು, ಇಸಲ ಹಾವಿಗೆ ಹಾಲು ಎಳೆಯುವುದು ಎಲ್ಲ ಒಂದ ನೋಡುವ. ಯಾಕಂದ್ರ ಈ ಮಗ ಮೂರು ಬಿಟ್ಟ ನಿಂತಾಗಲ್ಲ. ಏನ್ಲೇ ಹಂಗ ಮಾತಾಡಿದ್ರ ನಾನಂದ್ರೆ ಯಾರು ಅಂತ ಹೇಳಿದ್ರಿ ನೀವು? ನನಗೆ ಗೊತ್ತಾಯ್ತಲೇ ಅಪ್ಪ, ನಿಂದು ಒಡಕ ಡಾಪಿ ಐಸ್ ಕ್ರೀಮ್ ಡಾಪಿ. ಯಾಕವಾ ನನ್ನ ಮಗಳ ಮಂಗಳವ, ನಿನ್ನ ಪುಟ್ಟಿ ಒಳಗಿನ ಹಣ್ಣು ಗಿಳಿ ಕೊಕ್ಕಿ ಮುಕ್ಕಳು ಆದಂಗೆ ಕಾಣಿಸ್ತದಲ್ವಾ ಯವ್ವ. ಯಪ್ಪ ಅದಕ್ಕೇನೂ ಆಗಿಲ್ಲ, ಇನ್ನೂ ಚಲೋನ ಅದವು ಗುಂಡ ಕೆಟ್ಟವು ಪೂರ ಕೆಟ್ಟಿ ಹಾದಿ ಬೆಟ್ಟಿ. ನನ್ನ ಮಗಳ ಮಂಗಳವ, ನಿನ್ನ ಹಣ್ಣು ಚಲೋ ಐತಿ ಅಂತ ಇಲ್ಲೇ ನಿಂತಂದ್ರ ಇದ್ದು ಇದ್ದು ಹಣ್ಣು ಕೊಳ್ತಕ್ಕವ ಈ ಮಗ ಮಂತ್ರಿ ಕಳೆ ಬಿದ್ದು. ಸರಿ, ಸಾಕು ನಡಿ ಮನೆಗೇನ. ಹೊರಗ್ ಬಿಟ್ಟೆ. ಯಪ್ಪ ನಾ ಇನ್ನೂ ಮಾಡಿಸ್ಕೊಂಡಿಲ್ಲ ವ್ಯಾಪಾರ. ಅಯ್ಯೋ ನೋಡಿ, ಹಿಂಗ ಸಾಲ ಕೊಟ್ಟೆ ಅಂದ್ರ ಈ ನೋಡಿ ಇಂಥ ಮಕ್ಕಳು ಮಂಗ್ಯಾಂದ ಮಕ್ಕಳ ಜೋಡಿ ಕುಡಿದೆ ಅಂದ್ರ ಒಂದು ಹಟ್ಟಿ ತರ್ತಾರ ನೋಡಿ ಇನ್ನು 3 ತಿಂಗಳಾಗ. ಮಂಗಲಿ ನಿಂದ್ರ ಹಣ್ಣಿನ ಬುಟ್ಟಿ ಹೊರಕ್ಕಿಂತ ಮುಂಚೆ ಹೊಗೆ ಒಂದು ಗೆಚ್ಚ ಗಿಲಿಗಿಲಿ. ಎತ್ತಲಕ್ಕ ಕರಿಬೇಡ ಮಾವ, ಎತ್ತು ಕಾಪಣಿ ಎಲ್ಲೇ ನಿಂತಲ್ವ ಯಾವ ಸಾಕು ನಡುವ ನೀ ನೋಡ ಮನೆಗೆ ಸಾಕ ಹೊರ ಬಿಟ್ಟಿ ಮೊದಲೆಲ್ಲ ಸಾಕು. ಯಪ್ಪ, ಈ ಮುದುಕು ಬುದ್ಧ ಬರಲಿಲ್ಲ ಅಂತೀನಿ. ನಾವು
ಸ್ವಲ್ಪ ಕಷ್ಟ ಸುಖ ಮಾತಾಡಬೇಕಾದ್ರೆ ಇವ್ ನಾವು ಹಂದಿ ಗಂಟೆ ಬಿದ್ದಂಗ ಬಿದ್ದು ಬಿಟ್ಟಾನ್ರಿ ಇವ್ ನಾವು ಮುದುಕ ಬರ್ರಿ ಮುದುಕ ನೆಕ್ಸ್ಟ್ ಟೈಮ್ ನೋಡ್ಕೊತ್ರ ಹೋಗ್ತಲ್ರಿ ನಮ್ ಪಾರಿವಾಳ ಪ್ರೀತಿಯ ಪಾರಿವಾಳ ಹರಿದು ಗೆಳೆಯ ಮನಸ್ಸಿಗೆ ಕಳ್ಳತನ ಮಾಡಿ ಹೋಗು ಗೆಳೆಯ ಪ್ರೀತಿಯ ಪಾರಿವಾಳ ಹರಿದು ಗೆಳೆಯ ಮನಸ್ಸಿಗೆ ಕಳ್ಳತನ ಮಾಡಿ ಹೋಗು ಗೆಳೆಯ ಎಂದರೆಂದು ಬರಿಗೆಲೆ ಗೆಳೆಯ ಎಂದರೆಂದು ಬರಿಗೆಲೆ ಗೆಳೆಯ ಬಂದು ಬಿಳಿವೆ ಈ ಶಿಕಾರಿನಾಗಗಳು ಸೇಡಿನ ಪರಿಸರ ಪಂಜರದಲ್ಲಿ ಲೇ ಮಗನೇ ಕನಕ, ನೀನು ಕುಲದೇವರ ಗುಡಿ ಕಟ್ಟಿಸಿ ಬಂದಂದ್ರುವ ನಿನ್ನ ಊರ ಮುಂದೆ ಜಾಗದೊಳಗೆ ನಾನು ಸರಾಯಿ ಬೆಟ್ಲು ಕಟ್ಟಿಸಿ ನೀ ಎಬ್ಸಿದ ಕ್ರಾಂತಿಯೊಳಗೆ ನಿನ್ನನ್ನು ಸಿಲುಕಿಸಿ ಧರ್ಮರಾಯ ಭೀಮಾರ್ಜುನಂತಿರುವ ನಿಮ್ಮ 3 ಮಂದಿ ಅಣ್ಣ ತಮ್ಮರಿಗೆ ಬೆಂಕಿ ಹಚ್ಚಿ ನಿಮ್ಮ ಮನೆಯ ಮಸನ ಮಾಡಿ ಹಾಲು ಸಕ್ಕರೆ ಅಂತಿರುವ ನಿಮ್ಮ ಸಂಸಾರವನ್ನು ಛಿದ್ರ ಮಾಡಿ ಕೊನೆಗೆ ದಂತದ ಗೊಂಬೆ ಅಂತಿರುವ ನನ್ನ ಅತ್ತಿಗೆ ನೇತ್ರಾವತಿ ನಾ ಅಪ್ಪಿ ಮುದ್ದಾಡಿ ನನ್ನ ಸೇಡಿನ ಕ್ರಾಂತಿ ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ನಾಗೇಗೌಡನೇ ಅಲ್ಲ. ರಾತ್ರಿ ಏನಂದ್ರೆ ಸಾವುಕಾರ ಇರ್ಲಿ ರಾತ್ರಿ ಬಾವುದಿರದ ನನ್ನ ಆಸೆ ಅಂತೆ ಈ ಸಲ ಬರುವ ಚುನಾವಣೆಯಲ್ಲಿ
ಚಕ್ರವರ್ತಿ ಸಹಾಯ ತೆಗೆದುಕೊಳ್ಳಲೇಬೇಕು. ಗೌಡ್ರ ನೀವು ಅಂದ್ರೇನ್ರಿ, ನಿಮ್ಮ ಪವಾರ ಅಂದ್ರೆ ಏನ್ರಿ? ನೀವು ಒಂದ ಮಾತು ಹೇಳಿದ್ರೆ ಸಾಕ್ರಿ, ಆ ಮುಖ್ಯಮಂತ್ರಿನ ಬಂದು ಸಹಾಯ ಮಾಡ್ತಾನ್ರಿ. ಅಂತದ್ರಾಗ ನೀವು ಹೋಗಿ ಹೋಗಿ ಆ ಪುರ್ಮುರಿ ಚಕ್ರವರ್ತಿ ಸಹಾಯ ಕೇಳ್ತಿರೋದು ನಮಗೆ ಯಾಕ ಸರಿ ಅನ್ಸಲ್ವ ಅಪ್ಪ ಗೌಡ್ರ? ನೋಡೋಣ ರಾತ್ರಿ ರಾಜಕೀಯ ಪಟ್ಟ ಸಿಗಬೇಕಾದ್ರೆ ಹೊತ್ತು ಬಂದಂತೆ ಕತ್ತಿಸ್ಕ ಹಿಡಿಬೇಕಾಗುತ್ತದೆ. ಮೂರು ಬಿಟ್ಟವರು ಊರಿಗೆ ದೊಡ್ಡವರನ್ನು ಗಾದೆ ಕೇಳಿಲ್ಲವೇ? ಚಕ್ರವರ್ತಿ ಫೋನ್ ಹಚ್ಚೇ ಬಿಡ್ತೀನಿ ತಡ್ರಿ. ಬೇಡ ರಾತ್ರಿ, ನಾನು ನಿನ್ನ ಫೋನ್ ಹಚ್ಚಿ ತಿಳಿಸಿದ್ದೇನೆ. ಬಂದರು ಇಷ್ಟರಲ್ಲೇ ಬರಬಹುದು. ನೀವು ಅಂದಾಗ ಕನಸಡ ಗೌಡ ಬಂದಾಗ ನೋಡ್ರಿ, ಚಕ್ರವರ್ತಿ ಬಂದ ಬಿಟ್ಟು ನೋಡ್ರಿ ಗೌಡ್ರ. ನಮಸ್ಕಾರ ನಾಡಹಳ್ಳಿನಾಗೆ ಗೌಡ್ರಿಗೆ. ನಮಸ್ಕಾರ ಚಕ್ರವರ್ತಿ, ಬಾ ಕುಳಿತುಕೋ. ಉಳಿತು ನಿಮ್ಮೊಡೆ ಹರಟೆ ಹೊಡೆಯಲ್ಲ ಬಂದಿಲ್ಲ ಗೌಡ್ರೆ. ನನ್ನ ತರಿಸಿದ ಕಾರಣ ಏನು? ನೋಡು ಚಕ್ರವರ್ತಿ, ನೀನು ನನಗೆ ಸಾಥ್ ಕೊಟ್ಟು ಈ ಸಲ ಬರುವ ಚುನಾವಣೆಯಲ್ಲಿ ನಾ ಗೆದ್ದ ಮೇಲೆ ನೀನು ನನ್ನನ್ನು ಗೆಲ್ಲಿಸಲೇಬೇಕು. ನೋಡ್ರಿ, ನಾನು ನಿಮಗೆ ಬೆಂಬಲಿಸಿ ಸಾಥ್ ಕೊಟ್ಟು ನಿಮ್ಮನ್ನು ಗೆಲ್ಲಿಸಿದ್ರೆ ನನಗ ಸಿಗು ಲಾಭ. ನಾನು ಶಾಸಕರಾದ ಮೇಲೆ ತಿಂಗಳು ಬರುವ ಅನಾಜಲ್ಲಿ ನನಗೆ ಪೆಟ್ಟಿ, ನಿನಗೆ ಪೆಟ್ಟಿ, ಓಕೆನಾ? ಓಕೆ ಗೌಡ್ರೆ, ಓಕೆ. ಗೌಡ ಗರುಡ ಶರಪದಂತ ನೀವಿಬ್ರು ಒಂದಾದ ಮೇಲೆ ಮುಂದಿನ ಎಮ್ಮೆಲಿ ನೀವೇ, ನಿಮ್ಮ ಕೈಯಾದ ಪಿಯ ನಾನೇ ರೀ ಗೌಡ್ರ. ಆ ತಂಗಿ ನಾಗರತ್ನ 2 ಕಪ್ ಕಾಫಿ ತೆಗೆದುಕೊಂಡು ಬರಮ್ಮ. ಒಳಗಡೆ ಇದೆ, ನೀನು ಅಲ್ಲೇ ಕುಡಿಯೋದ್ಯ ಬಾ. ಆ ತಂಗಿ ನಾಗರತ್ನ, ಇನ್ನು ನಿನ್ನ ಬೇಸಿ ಫೈನಲ್ 2 ಪಕ್ಷ ರಿಸಲ್ಟ್ ಏನತ್ತಮ್ಮ? ಪ್ರತಿ ಸಲದಂತೆ ಈ ಸಲ ಕೂಡ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೇನೆ. ಅಣ್ಣ, ನನಗೆ ಆಶೀರ್ವಾದ ಮಾಡು. ಎದ್ದೇಳು ತಂಗಿ, ಎದ್ದೇಳು. ನೀನು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ನಾಗೇಗೌಡರ ಕೀರ್ತಿ ತರುವುದನ್ನು ನನಗೆ ಚೆನ್ನಾಗೇ ಗೊತ್ತು. ಆ ತಂಗಿ 10,000 ರೂಪಾಯಿ ಹಣ ತೆಗೆದುಕೊಂಡು ಬರ ಎಂದು ನಿನ್ನ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಮ್ಮ. ಆಯ್ತಣ್ಣ. ಚಕ್ರವರ್ತಿ, ನಾವಿಬ್ಬರು ಒಂದಾದ ಸಂತೋಷಕ್ಕೆ ಹಾಗೂ ನನ್ನ ತಂಗಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸದ ಸಂತೋಷಕ್ಕೆ ಹೊಂದಾಕಿ ಎಂಜಾಯ್ ಮಾಡೋಣ ಬಾ. ನಾಗೇಗೌಡ